ಇಂದು ತಮ್ಮ ಮುಂದೆ ಮತ್ತೆ 4 ಸರ್ವಜ್ಞ ವಚನಗಳು 4 ಭಾಷೆಗಳಲ್ಲಿ. ಇಲ್ಲಿವೆ 3 ವಚನಗಳು ಜಾತಿಯನ್ನು ಕುರಿತು. ಈ ಜಾತಿಯ ಸಮಸ್ಯೆ ಭಾರತೀಯ ಸಮಾಜದ ಪೆಡಂಭೂತ. ಇನ್ನೊಂದು ಸಜ್ಜನರ ವರ್ಣನೆ. ಅಪೂರ್ವವಾದ ಒಂದು ಅದ್ಭುತವಾದಂಥ ಚಿಂತನೆ ಸರ್ವಜ್ಞ ಮಹಾಶಯಂದು. ಜಾತಿಹೀನರಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಅಬ್ಬಾ, ಜಾತ ಹುಟ್ಟಿ ದೇವನು ಒಲಿದಾತನೇ ಜಾತ. ದೇವನು ಒಲಿದ ಮೇಲೆ ನಾವು ಹುಟ್ಟೇವೆ, ನಾವು ದೇವನ ಒಂದು ಮಕ್ಕಳು ಅಂತ. ಜಾತಿಹಿ ಸಂಸ್ಕೃತ. ಜಾತಿಹೀನೇ ಗೃಹೇ ಜ್ಯೋತಿರ್ ಅಧಮಮಂ ಚ ಕಿಮು, ಜಾತಿರ್ವಿಚಾತಿರಿತಿ ಮಾ ಬ್ರೂಹಿ, ಜಾತಿರ್ವಿಜಾತಿರಿತಿ ಮಾ ಬ್ರೂಹಿ, ದೈವ ಸುಪ್ರೀತಸ್ತು ಜಯತಿ ಸರ್ವಜ್ಞ. ಹಿಂದಿ. जातिहीन के घर की ज्योति है क्या हीन, जाति विजाति न कहना, जाति विजाति ना कहना, शिव तुष्ट हो तो वही जात सर्वज्ञ. इंग्लिश. Is the bright lamp burning in the house of the low-caste man? Of low caste? Don't think of high and low among human beings. One who is worthy of God's love only is the true noble birth. Sarvajna. Vijay Kumar M. Chaudhary ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಿಂದಿ ಪ್ರಾಧ್ಯಾಪಕರಾಗ್ತಾರೆ. ಅವ್ರು ಎಷ್ಟು ಚಂದ ಹೇಳ್ಯಾರಂತಂದ್ರೆ, ಅವ್ರು ಮ್ಯಾಥ್ಯೂ ಅರ್ನಾಲ್ಡನ್ನ ಕೋಟ್ ಮಾಡ್ತಾರೆ, ಹಿಂದಿಯೊಳಗೆ ಬರೀತಾರೆ. ಮ್ಯಾಥ್ಯೂ ಅರ್ನಾಲ್ಡ್ ಕಥಾನುಸಾರ ಅನೂದಿತ ಕೃತಿ ಐಸಿ ಹೋಕಿ ವಹ ಅನುವಾದ ಐಸಾ ನ ಲಗತೆ ಹುವೆ, ವಹ ಮೂಲ ಕೃತಿ ಹಿ ಐಸಾ ಲಗನಾ ಚಾಹಿಯೇ. ಹಂಗೆ ನಮ್ಮ ದತ್ತಾತ್ರೇಯರಾವ್ ಹೆರೂರವರು ಹಿಂದಿಯಲ್ಲಿ ಅನುವಾದ ಮಾಡಿದ್ದಾರೆ ಅಂಥೇಳಿ ಶ್ಲಾಘಿಸಿದ್ದಾರೆ. 2ನೇ ವಚನ. ಉತ್ತಮರು, ಸಜ್ಜನರು, ಶ್ರೇಷ್ಠರು ಯಾರು ಅಂತ. ಉತ್ತಮರು ಎಂಬವರು ಸತ್ಯದಲ್ಲಿ ನಡೆದಿಹರು, ಉತ್ತಮರ ರಮರನ ಬೇಡ ಅವರೊಂದು ಮುತ್ತಿನಂತಿಹರು ಸರ್ವಜ್ಞ. ಉತ್ತಮರನಧಮರನ ಬೇಡ ಅವರೊಂದು ಮುತ್ತಿನಂತಿಹರು ಸರ್ವಜ್ಞ. ಸಂಸ್ಕೃತ. ಉತ್ತಮ ಏತು ತೇ ಸತ್ಯ ಮಾರ್ಗಂ ಚರಾಹ, ಉತ್ತಮಾನ್ನೈವಾಧಮಾನ್ ನಿಗದ, ಉತ್ತಮಾನ್ನೈವಾಧಮಾನ್ ನಿಗದ, ತೇ ಜಗತಿ ಮೌಕ್ತಿಕ ನಿಭಾಹಿ ಸರ್ವಜ್ಞ. ಇನ್ನು ಹಿಂದಿ. ಉತ್ತಮ ಕಹಲಾತೆ ಸತ್ಯ ಸೇ ಹೈ ಚಲತೆ, ಉತ್ತಮ ಅಧಮ ನಾ ಕಹನಾ, ಉತ್ತಮ ಅಧಮ ನಾ ಕಹನಾ, वे एक मोती इव रहते सर्वज्ञ. True noble men are truthful in thought, word and deed. Don't classify them by birth as high and low. True noble men are like a pure pearls, ಸರ್ವಜ್ಞ. ಅದೇ ಮಹನೀಯರು. ವಿಜಯ್ ಕುಮಾರ್ ಚೌಧರಿ ಮುಂದೆ ಬರ್ಕೋತಾ ಹೋಗ್ತಾರೆ.
ईदो सर्वज्ञ के मच वचन एक समर्थ एवं यशस्वी अनुवाद है, ऐसा कह सकते हैं। सर्वज्ञ वचनों का हिंदी अनुवाद पूर्ण यशस्वी होकर वह एक स्वतंत्र कृति में है। विद्वानों के अभिप्राय के लिए नीचे दिए कारण देख सकते हैं। आकार एवं लक्षित उभय भाषाओं की गुण वैष्णवों समानताओं के प्रयोजनकारी रूप में उपयोग करने में अनुवाद का सामर्थ्य है। प्रस्तुत अनुवाद में अनुवाद का भाषा सामर्थ्य विस्मयकारक है। ಮೂರನೆಯ ಮತ್ತು ಜಾತಿಯ ಬಗ್ಗೆ ಯಾತರದು ಹೂವೇನು ನಾತರದು ಸಾಲದೆ ಜಾತಿ ವಿಜಾತಿಯನ ಬೇಡ ಜಾತಿ ವಿಜಾತಿಯನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಸಂಸ್ಕೃತ ಕಥಮಪಿ ಸುಮಮಸ್ತು ಹಿತಮಸ್ತಿ ಚೇದ್ ಅಲಂ ಜಾತಿರ್ವಿಜಾತಿರಿತಿ ಮಾ ಬ್ರೂಹಿ ಜಾತಿರ್ವಿಜಾತಿರಿತಿ ಮಾ ಬ್ರೂಹಿ ದೈವ ಸುಪ್ರೀತಸ್ತು ಜಯತಿ ಸರ್ವಜ್ಞ. हिंदी कुसुम कौन सा भी हो बस न क्या हो बास असभ्य शिष्ट मत कहो असभ्य शिष्ट मत कहो देव हो प्रसन्न वही जात सर्वज्ञ. इंग्लिश Do you discriminate between flowers as high and low? It is enough if they exclude pleasant fragrance. Discriminate not between human beings. One who is worthy of God's love only is of true noble birth, Sarvajna. ಅದೇ ಶ್ರೀ ವಿಜಯ್ ಕುಮಾರ್ ಚೌಧರಿ ಅವರು ಬರ್ಕೋತಾ ಹೋಗ್ತಾರೆ. सर्वज्ञ वचनों का भाषा में अनुवाद किया है. छंद की उसकी सभी विशेषताओं के साथ विशेषकर आद्य प्रास के हिंदी भाषा को दीन रूप में दिया है. देन रूप में दिया है. तौलनिक साहित्याध्ययन में यह एक महत्वपूर्ण कार्य है अंतरो. ಇನ್ನೊಂದು ಜಾತಿಯ ಬಗ್ಗೆ ಇವತ್ತಿನ ಕೊನೆಯದು. ಜಾತಿ ಜಾತಿಗೆ ವೈರ ನೀತಿ ಮೂರ್ಖಗೆ ವೈರ ಪಾತಕವು ವೈರ ಸುಜನರ್ಗೆ ಪಾತಕವು ವೈರ ಸುಜನರ್ಗೆ ಅರಿದಂತೆ ಏತರದು ವೈರ ಸರ್ವಜ್ಞ. ಜಾತಿರಪಿ ಜಾತೇಶ್ಚ ನೀತಿರಪಿ ಮೂರ್ಖಸ್ಯ ಪಾತಕಮಿತ್ರಂ ಚ ಸುಜನಶ್ಚ ಪಾತಕಮಿತ್ರಂ ಚ ಸುಜನಶ್ಚ ಜ್ಞಾನಿನಃ ಕತುಮಮಿಹ ಸರ್ವಜ್ಞ. ಸಂಸ್ಕೃತ ಮುಗಿದು ಹಿಂದಿ. ಜಾತ ಜಾತ ಕೋ ವೈರ नीति मूर्ख को वैर पातक वैर सुजन को पातक वैर सुजन को ज्ञानी को होतक सवैर सर्वज्ञ. One community hates another community. Wicked men hate all moral principles. Virtuous men hate sinful acts. But a realized soul hates none, loves all. ಸರ್ವಜ್ಞ. ಸರ್ವಜ್ಞ के ವಚನವನ್ನು ಧಾರವಾಡದ ಇತಿಹಾಸ ಮಂಡಲ ಸಂಶೋಧನಾ ಮಂಡಳಿ 2ನೇ ಮುದ್ರಣವನ್ನು ಮಾಡಿದರು 2017ರಲ್ಲಿ. ಅಂದಷ್ಟು ಸುಮಾರು 5 ದಶಕಗಳ ನಂತರ ಆ ಹೇರೂರು ಮಂಟನದವರು ಶ್ರೀಯುತ ಸುರೇಶ್ ಹೆವರೂರವರು ಸಾಕಷ್ಟು ಪ್ರಯತ್ನಪಟ್ಟು DTP ಮಾಡಿಸಿ
ಕರೆಕ್ಷನ್ ಮಾಡಿ ಎಲ್ಲ ಮಾಡಿ ಕೊಟ್ಟ ನಂತರ ಅವರು ಅದನ್ನು ಮಾಡಿದರು, ರಕ್ಷಣಾ ಮಾಡಿದರು. ಅವ್ರಿಗೆ ಅಭಿನಂದನೆಗಳನ್ನು. ಯಾಕಂದರೆ ಅವರಲ್ಲಿ ಪುಸ್ತಕ ಭದ್ರವಾಗಿ ಉಳಿತಾವೆ. ಯಾವುದು? ಸರ್ವಜ್ಞಕೆ ವಚನ ಹಿಂದಿ. ಇದು ಸರ್ವಜ್ಞ ವಚನ ಅವ್ರು ಬರೀತಾರೆ. ಬ್ಯಾಕ್ ಕವರ್ನಾಗ ಯಾರು ಇತಿಹಾಸ ಮಂಡಲದವ್ರು ಏನು ಬರೀತಾರಂದ್ರೆ, ಸರ್ವಜ್ಞನ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಸಾಹಿತ್ಯ ಸಮಾಜಶಾಸ್ತ್ರಗಳ ದೃಷ್ಟಿಯಿಂದ ಸರ್ವಜ್ಞನ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿ ನಿಲ್ಲುತ್ತವೆ. ಸಾಹಿತ್ಯದಲ್ಲಿ ಸ್ಥಾನವನ್ನು ಪಡೆಯಲು ಅರ್ಹವಾಗಿವೆ ಅಂತಾರೆ. ಅದ್ಭುತ. ದತ್ತಾತ್ರೇಯ ಹೆರೂರವರು ಸರ್ವಜ್ಞನ ವಚನಗಳನ್ನೆಲ್ಲ ಹಿಂದಿ ಭಾಷೆಗೆ ತರ್ಜುಮೆ ಮಾಡಿರುವರು. ಕನ್ನಡ ವಚನ ಹಿಂದಿ ಅನುವಾದ ಮುಖಾಮುಖಿಯಾಗಿ ಪ್ರಕಟ ಮಾಡಿರುವುದು ಓದುಗರಿಗೆ ಒದಗಿಸುವ ಮಹಾ ಸೌಲಭ್ಯ. ಇದಕ್ಕೂ ಹೆಚ್ಚಾಗಿ ಕನ್ನಡ ತ್ರಿಪದಿ ಛಂದಸ್ಸನ್ನು ಈ ವಚನಗಳ ಮೂಲಕ ಹಿಂದಿ ಭಾಷೆಗೆ ಒಯ್ದಿರುವುದು ವೈಶಿಷ್ಟ್ಯಪೂರ್ಣವಾಗಿದೆ ಅಂತ ಹೇಳ್ತಾರೆ. ಈ ಅದ್ಭುತವಾದಂಥ 4 ಪದ್ಯಗಳ ಒಂದು ನಿರೂಪಣೆ ಮುಗಿತದೆ. ನಾವು ಸರ್ವಜ್ಞನ ವಚನಗಳನ್ನು ತ್ರಿಪದಿಗಳು ಅಂತ ಹೇಳ್ತೇವೆ. ತ್ರಿಪದಿ ಛಂದಸ್ಸದು. ಎಷ್ಟೋ ಜನ ಸರ್ವಜ್ಞನ ತ್ರಿಪದಿಗಳು ಅಂತಾರೆ. ಆದರೆ ನಮ್ಮ ಶ್ರೀ ಚೆನ್ನಪ್ಪ ಉತ್ತಂಗಿಯವರಿಲ್ಲ, ಸರ್ವಜ್ಞನ ವಚನಗಳೇ ಅನ್ನಬೇಕು ಅಂತ ಹೇಳ್ತಾರೆ. ಆದರೂ ಕೆಲವರು ಸರ್ವಜ್ಞನ ತ್ರಿಪದಿಗಳೇ ಅಂತಾರೆ. ಹಂಗಂದ್ರೆ ಈ ತ್ರಿಪದಿ ಅಂದರೆ ಏನು? ನಮ್ಮ ಶ್ರೀ ಜಿ ವೆಂಕಟ ಸುಬ್ಬಯ್ಯನವರು ಹೇಳ್ತಾರೆ, ತ್ರಿಪದಿ ಸಂಸ್ಕೃತ ಮೂಲ ಶಬ್ದ ನಾಮಪದ. ಅದು ಕನ್ನಡದ ಒಂದು ಛಂದಸ್ಸು. ಅಂಶ ಗುಣಯುಕ್ತವಾದ 3 ಸಾಲುಗಳ ಪದ್ಯ, ಅದು ಮುಖ್ಯ ಅರ್ಥ. ಉಳಿಕಿದು 3 ಕಾಲು ಮಣೆ, ಅಡ್ಡಣಿಗೆ, ತಿವಟಿಗೆ, ಹಂಸಪಾದಿಗಳ ಹಿಂಗೆ 5-6 ಅರ್ಥವ. ಅದರ ಕನ್ನಡದ ಛಂದಸ್ಸು. ಅದರಂತೆ ನಮ್ಮ ಆಪ್ಟೆ ಮಹಾಶಯರು ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತಾರೆ, ತ್ರಿಪದಿ ಎ ಗರ್ತ್ ಆಫ್ ಎನ್ ಎಲಿಫೆಂಟ್, ಎ ಗಾಯತ್ರಿ ಮೀಟರ್, ಎ ಟ್ರಪೆಡ್. ಅಂದರೆ ಗಾಯತ್ರಿ ಮೀಟ್ರ್ ಎಂಬುವಂಥ ಅದ್ಭುತವನ್ನು ಸಂಸ್ಕೃತ ಭಾಷೆಯ ವಿ ಜಿ ಆಪ್ಟೆ ಇರುತ್ತೆ. ಅದು ಭಾಳ ಮಹತ್ವದ್ದು. ಇದು ಛಂದಸ್ಸಂದ್ರೆ ಏನಂಗಾರ ಅರ್ಥ? ಛಂದಸ್ಸು ಅದು ಸಂಸ್ಕೃತ ಮೂಲನ ಛಂದಸ್ಸು ಅಂದ್ರೆ ಇಚ್ಛೆ, ಅಪೇಕ್ಷೆ, ಸ್ವೇರಾಚಾರ, ಸ್ವಚ್ಛಂದ ವರ್ತನೆ, ವೇದ ಮಂತ್ರ, ಪದ್ಯ ರಚನೆಯ ನಿಯಮಗಳನ್ನು ಬಿಡಿಸುವ ಶಾಸ್ತ್ರ ಛಂದಶಾಸ್ತ್ರ. ಪದ್ಯ ರಚನೆಯ ನಿಯಮ ಅಂದರೆ ತ್ರಿಪದಿ ಛಂದಸ್ಸು ಅಂದರೆ ಏನಾದರೂ ಈಗ ಅರ್ಥ ಆಯಿತು. ನನ್ನ ಸ್ವಲ್ಪ ಅಧ್ಯಯನದ ಮೂಲಕ ನಾನು ಬಯಸ್ತೇನೆ. ಗದ್ಯ ಬರಹ ವ್ಯಾಕರಣಶಾಸ್ತ್ರದಂತೆ ಕ್ರಿಯಾಪದ ಅದೆಲ್ಲ ಬರುತ್ತೆ, ಕರ್ತೃ ಕರ್ಮ ಕ್ರಿಯಾಪದ. ಆದರೆ ಪದ್ಯ ರಚನೆ, ಕಾವ್ಯ, ವ್ಯಾಕರಣಶಾಸ್ತ್ರ, ಛಂದಶಾಸ್ತ್ರ ಎರಡರಿಂದ ಸುಂದರ ಆಗಬೇಕಾಗ್ತದೆ. ಅದು ಇತ್ತಿತ್ತಲಾಗಿ ಮುಕ್ತ ಛಂದಸ್ಸು ಬಂದು ಬಿಟ್ಟದ. ಹೀಗಾಗಿ ಅದು ನಮ್ಮ ಹೊಸ ಈಗಿನ ಮಂದಿಗೆ ಭಾಳ ಅನುಕೂಲ ಆಗ್ಯದ. ಕನ್ನಡದ ಛಂದಸ್ಸುಗಳು ಮುಖ್ಯವಾಗಿ 2 ಅಕ್ಷರ ಮಾತ್ರ. ಆದರೆ ಇಲ್ಲಿ ಅಂಶ ಛಂದಸ್ಸು ಅಂತ ಒಂದಿದೆ. ಅದರಲ್ಲೇ ಈ ತ್ರಿಪದಿಗಳನ್ನು ಗಣನೆ ಮಾಡ್ತಾರೆ. ಯಾಕೆ? ಈ ಅಂಶ ಛಂದಸ್ಸು ದ್ರಾವಿಡ ಛಂದಸ್ಸಿನ ಮಾನ. ಯಾಕೆ ಈ ದ್ರಾವಿಡ ಛಂದಸ್ಸು ಯಾಕೆ ಅಂದರು ಎಂಬುದಕ್ಕೆ ಎಲ್ಲಿಯೋ ಬರೆದಿಟ್ಟಿರ್ಬೇಕು ಶ್ರೇಷ್ಠರು, ನನಗದು ಸಿಕ್ಕಿಲ್ಲ. ನನ್ನ ಒಂದು ಊಹೆ ಅಂದರೆ ಕ್ರಿಸ್ತಶಕ ಪೂರ್ವ ಅಥವಾ ಸ್ವಲ್ಪ ಆ ಕಡೆ ತಮಿಳುನಾಡಿನ ತಿರುವಳ್ಳೂರು ಮಹಾನೀಯ ಮಹಾಸಂತ ಕವಿ ದ್ವಿಪದಿಗಳನ್ನು ಬರೆದ. ಆ ದ್ವಿಪದಿಗಳೇ ಕನ್ನಡದಲ್ಲಿಯೂ ಆಡು ಭಾಷೆಯಲ್ಲಿಯೂ ಇದ್ದುವು ಅಂತ ಹೇಳ್ತಾರೆ. ಮುಂದಕ್ಕೆ ಆ ದ್ವಿಪದಿಗಳು ಹೋಗಿ ತ್ರಿಪದಿಗಳನ್ನು ನಮ್ಮ ಕನ್ನಡದ ಮಹನೀಯ ಸಾಹಿತಿಗಳು ಹುಡುಕಿ ಅದನ್ನು ಸಂಶೋಧಿಸಿದರು, ಹಾಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ದ್ವಿಪದಿಗಳಿಂದ ತ್ರಿಪದಿಗಳು ಹುಟ್ಟು ಬಿಡುತ್ತೆ ನಮ್ಮಲ್ಲೇ. ಅದು ಬಾದಾಮಿ ಶಾಸನ 7ನೇ ಶತಮಾನದಿಂದ ಅದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂತು. ಅಲ್ಲಿ ಒಂದು 3-4 ತ್ರಿಪದಿಗಳವ ಬಾದಾಮಿ ಶಾಸನದಲ್ಲಿ. ಒಂದನೇದಂಕ ಭಾಳ ಫೇಮಸ್, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್
ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ವರ್ಣನೆ, ಒಬ್ಬ ವೀರನ ವರ್ಣನೆ. ಒಳ್ಳೆಯವರಿಗೆ ಒಳ್ಳೆಯ, ಮಧುರಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸ್ತಾನೆ. ತೊಂದರೆ ಕೊಡಿಯ ದುಷ್ಟರಿಗೆ ದುಷ್ಟರಂತೆ ಈತನು ಅಸಾಮಾನ್ಯವಾದ ಮಾಧವ ಅಂತ ಈ ತ್ರಿಪದಿಯ ಅರ್ಥ. ಅದರಂತೆ ಈ ತ್ರಿಪದಿಯ ಗುಣಧರ್ಮವನ್ನು ಹೇಳಲಿಕ್ಕೆ 10ನೇ ಶತಮಾನ ತನಕ ಕಾಯಬೇಕಾಗ್ತದೆ. ನಾವು 10ನೇ ಶತಮಾನದಾಗ ಒಬ್ಬ ಲಾಕ್ಷಣಿಕ ಕವಿ ಛಂದೋಬುದ್ಧಿ ಕಾವ್ಯ ಗ್ರಂಥದಲ್ಲಿ ಏನು ಹೇಳ್ತಾನೆ ಸ್ವಲ್ಪ ಕಠಿಣದ. ಬಿಸುಹೋದ್ಬೋದ್ಭವ ಗಣರಸದ ಶಸ್ಥಾನದೊಳ್ ಬಿಸುರುಹ ನೇತ್ರಗಣಮೆ ಬುರ್ಕುಳಿದವು ಬಿಸುರುಹನೇತ್ರೇ ತ್ರಿಪದಿಗೆ. ಬಿಸುರುಹ ಅಂದರೆ ಕಮಲ, ಕಮಲದ ಹೂ. ಕಮಲದಿಂದ ಹುಟ್ಟ್ಯಾನ ಯಾರೋ ಬ್ರಹ್ಮ. ರಸದಶಸ್ಥಾನ ಅಂದರೆ 6ನೇ ಮತ್ತು 10ನೇ ಗಣಗಳು ಈ ಅಂಶ ಛಂದಸ್ಸಿನಲ್ಲಿ ವಿಷ್ಣು ಆಗಬೇಕು ಬ್ರಹ್ಮ ಆಗಬೇಕು ಅಂಥೇಳಿ ನಾವು ಅದಕ್ಕೆ ಪ್ರಸ್ತಾರ ಹಾಕಿದಾಗ, ಸರ್ವಜ್ಞನ ಯಾವುದೇ ಒಂದು ವಚನವನ್ನು ಪ್ರಸ್ತಾರ ಹಾಕಿದಾಗ 11 ಗಣಗಳು ಬರ್ತಾವೆ. ಮೊದಲನೇ ಸಾಲಿನಲ್ಲಿ 4, 2ನೇ ಸಾಲಿನಲ್ಲಿ 4, 3ನೇ ಸಾಲಿನಲ್ಲಿ 11. ಈ 6ನೇ ಗಣ ಬ್ರಹ್ಮಗಣ, 10ನೇ ಗಣ ಬ್ರಹ್ಮಗಣ. ಅದೇ ಇದು ಭಾಳ ಮುಖ್ಯ. ಇನ್ನು ಅದರ ರಚನೆ ಹೆಂಗಿದೆ ಅಂದರೆ 3 ಸಾಲುಗಳು, ಪಾದಗಳು, ಚರಣಗಳು. ಈಗ ಅರ್ಥ ಆತಲ್ಲ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ 1ನೇ ಸಾಲು. ಪ್ರತಿಯೊಂದು ಸಾಲಿನ ಅಕ್ಷರವು ಪ್ರಾಸಬದ್ಧ ಅಂದರೆ ಆದಿಪ್ರಾಸ ಕಡ್ಡಾಯ. ಆದಿಪ್ರಾಸ ಅಂದ್ರೇನು? 2ನೇ ಅಕ್ಷರ ಏನು ಹೇಳ್ತದೋ ಅದೇ ಅಕ್ಷರದ ರೂಪ 3 ಸಾಲಿನೊಳಗೆ ಬರಬೇಕು. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಲಿಗರು ಲ. ಆಮೇಲೆ ಕೀಲು ಮುರಿದಂತೆ ಸರ್ವಜ್ಞ ಲ ಲಿ ಲು. ಹೆಂಗೆ 2ನೇ ಅಕ್ಷರ ಬಂದ್ವಲ್ಲ, ಇದು ಕಾರ್ಡ್ ಆದಿಪ್ರಾಸ. ಇನ್ನು ಮೊದಲೇ ಸಾಲು ವಾರ್ಧಿಕ ಷಟ್ಪದಿಯನ್ನು ಹೋಲ್ತದ ಅಂತ ವಿದ್ವಾಂಸರು ಹೇಳ್ತಾರೆ, ಇರಲಿ. ಆಮೇಲೆ ಮೊದಲನೇ ಚರಣದೊಳಗೂ ಸಹಿತ 2ನೇ ಅಕ್ಷರ ಆ ಪ್ರಾಸಾಕ್ಷರವೇ ಇದ್ರೆ ಭಾಳ ಚಂದ ಇರ್ತದೆ. ಹೆಂಗೆ ಅಂತಂದ್ರೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲ ಹಾಲೋಗರುಂಡಂತೆ. ಹೀಗೆ 2ನೇ ಅಕ್ಷರನೂ ಸಹಿತ ಅದೇ ಅಕ್ಷರದ ರೂಪ. ಈ ರೀತಿ ನಾನು ಇವತ್ತು ಸ್ವಲ್ಪ ಹೆಚ್ಚಿಗೆ ಅವಧಿಯನ್ನು ತೆಗೆದುಕೊಂಡು ನಾನು ಸರ್ವಜ್ಞನ ವಚನಗಳ ಈ ಬಗ್ಗೆ ಆ ತ್ರಿಪದಿ ಛಂದಸ್ಸನ್ನು ವಿವರಿಸಿದೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ